ನಮಸ್ಕಾರ ರೀ ಎಲ್ರಿಗೂ. ನಾನು ಪೂಜಾ. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ನೋಡ್ರಿ. ಜವಾರಿ ರೊಟ್ಟಿ. ರೊಟ್ಟಿ ಅಂದ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ. ಹಂಗಾರೆ ತಡ ಯಾಕೆ ಮಾಡೋದ್ರಿ, ಬರ್ರಿ ರೊಟ್ಟಿ ಮಾಡೋಕೆ ಚಾಲು ಮಾಡೋಣ. ನಾ ಇಲ್ಲಿ ನೋಡ್ರಿ ಗ್ಯಾಸ್ ಚಾಲು ಮಾಡಿಕೊಂಡು ಒಂದು ಹಂಚಿಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಳತ್ತೀನಿ ರೀ. ಈ ರೊಟ್ಟಿ ಮಾಡೋಕೆ ಮೇನ್ ಇಂಪಾರ್ಟೆಂಟ್ ಇದೆ ನೋಡ್ರಿ. ಇದಕ್ಕೆ ನಾವು ಜಿಗಿ ಹಾಕೊಳ್ಳೋದು ಅಂತೀವಿ ರೀ. ಈ ಥರ ಜಿಗಿ ಹಾಕ್ಕೊಂಡು ರೊಟ್ಟಿ ಮಾಡೋದಂದ್ರೆ ರೊಟ್ಟಿ ಎಲ್ಲೂ ಹರಿಯಂಗಿಲ್ಲ ರೀ. ನೋಡ್ರಿ ನಾ ಇಲ್ಲಿ ಹಂಗೆ ಜಿಗಿಗೆ ಇಟ್ಕೊಂಡು ಹಂಗೆ ಹಿಟ್ಟನ್ನು ಸಹ ಸೋಸ್ಕೊಳತ್ತೀನಿ ರೀ. ಈಗೇನು ನಾ ಇಲ್ಲಿ ನೀರು ಇಟ್ಕೊಂಡು ನೋಡ್ರಿ, ಇದನ್ನು ಕೆಲವೊಬ್ಬರು ಬೊಗೋಣ್ಯಾಗ ಹಾಕ್ಕೊಂಡು ಹಿಟ್ಟನ್ನ ಅದ್ರಾಗೆ ಮುದ್ದೆ ಥರ ಕಲಿಸಿ ಆಮೇಲೆ ರೊಟ್ಟಿ ಮಾಡ್ತಾರೆ ರೀ. ನಮ್ಮ ಬಿಜಾಪುರ ಸೈಡ್ ಎಲ್ಲ ನಾ ಈಗ ತೋರ್ಸಾತೀನಿ ನೋಡ್ರಿ, ಇದೇ ಮೆಥಡ್ನಾಗ ಮಾಡ್ತಾರೆ ರೀ. ಈ ಹಿಟ್ಟೇನು ಸೋಸ್ಕೊಂಡು ನೋಡ್ರಿ, ಅದನ್ನು ಈ ಥರ ಮಾಡ್ಕೋಬೇಕ್ರಿ. ನಾ ಇಲ್ಲಿ ಮಾಡ್ಕೊಂಡು ನೋಡ್ರಿ ರೌಂಡಾಗೆ ಮಾಡಿ ನಡಬರಕ್ಕೆ ಒಂದು ಸ್ವಲ್ಪ ಗುಮ್ಮಗೆ ಮಾಡ್ಬೇಕ್ರಿ. ಯಾಕಂದರೆ ಈ ನೀರನ್ನ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ನೀರು ನೋಡ್ರಿ ಹೊಯ್ದಾಡಂಗೆ ಕಾಸ್ಕೋಬೇಕ್ರಿ. ಈಗ ಒಂದು ಬಟ್ಲಾರೆ ಒಂದು ಚಮಚಾರೆ ಏನರ ತೊಗೊಂಡು ಈ ಥರ ನೀರು ಹಾಕೋಬೇಕ್ರಿ. ನೀರು ಹಾಕ್ಕೊಂಡಿಂದ ಅದು ಭಾಳ ಆರಾಕ್ ಬಿಡಬಾರ್ದ್ರಿ. ಹಂಗೆ ಬಿಸಿ ಇರುವಾಗೆ ಅದನ್ನು ಕಲಿಸ್ಬೇಕ್ರಿ. ನೋಡ್ರಿ ನಾ ಇಲ್ಲಿ ಕಲಿಸ್ಕೊಳತ್ತೀನಿ ನೋಡ್ರಿ. ನೀವೇನಾರ ಹೊಸದಾಗಿ ರೊಟ್ಟಿ ಮಾಡೋರು ಇದ್ರಂದ್ರೆ ಈ ಥರ ಜಿಗ್ಗಿ ಹಾಕ್ಕೊಂಡು ಮಾಡೇಬೇಕು ನೋಡ್ರಿ. ಇಲ್ಲಂದ್ರೆ ರೊಟ್ಟಿ ಚಲೋ ಬರಂಗಿಲ್ಲ ನೋಡ್ರಿ. ನೀವು ಹಿಟ್ಟು ಕಲಿಸುವಾಗ ಆಮೇಲೆ ನೀರು ಹಾಕ್ಕೊಂಡು ನಾದಬೇಕಾಗ್ತದ್ರಿ. ನೀರು ಒಮ್ಮಲ್ಗೆ ಬಕ್ಳಸ್ ನೀರು ಹಾಕ್ಕೊಂಡು ನಾದ್ಬಿಟ್ರಂದ್ರೆ ಅದು ಹಿಟ್ಟು ಅಳಸಾಗ್ಬಿಡ್ತದೆ ರೀ. ರೊಟ್ಟಿನೂ ಚಲೋ ಬರಂಗಿಲ್ಲ ರೀ. ನೀವೇನ್ರಿ ಹೊಸದಾಗಿ ರೊಟ್ಟಿ ಕಲಿಯೋರು ಇದ್ರಂದ್ರೆ ಹಿಟ್ಟನ್ನ ಆದಷ್ಟು ಗಟ್ಟಿಯಾಗಿ ನಾದ್ಕೋಬೇಕ್ರಿ. ನನಗಂತೂ ಈ ಜೋಳದ ರೊಟ್ಟಿ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಆದ್ರೆ ಈಗಿನ ಮಕ್ಳಿಗೆ ಜೋಳದ ರೊಟ್ಟಿ ಮಾಡೇವಿ ಅಂದರೆ ಮೋತಿ ಇಟ್ಟು ಧಾಮ ಮಾಡ್ತಾರೆ ರೀ. ನನ್ನ ಮಕ್ಕಳು ಹಾವಿ ಅದಾವ್ರಿ. ರೊಟ್ಟಿ ಮಾಡ್ತೀನಿ ಅಂದ್ರೆ ಒಟ್ಟ ತಿನ್ನೋದಿಲ್ಲ ರೀ. ಆದರೂ ನಾ ಬಿಡಂಗಿಲ್ಲ ರೀ. ಹಂಗೆ ಮಾಡಿ ಇಬ್ಬರಿಗೆ ಒಂದೊಂದು ರೊಟ್ಟಿ ತಿನ್ಸೋತನ ನಾನು ಮನಸ್ಸಿಗೆ ಸಮಾಧಾನ ಆಗಲ್ಲ ನೋಡ್ರಿ. ನೋಡ್ರಿ ಇಲ್ಲಿ ನಾ ಹೆಂಗೆ ನಾದ್ಕೊಳತ್ತೀನಿ ಇದೇ ಥರ ಗಟ್ಟಿಗೆ ನಾದ್ಕೋಬೇಕ್ರಿ. ಹಾಗೆ ಸ್ವಲ್ಪ ನೀರು ಹಾಕೋತಾ ಗಟ್ಟಿಗೆ ಇಲ್ಲಿ ನೋಡ್ರಿ ಈಗ ಹಿಟ್ಟು ರೆಡಿ ಆಗ್ಯದ್ರಿ. ಈಗ ನೋಡ್ಬೇಡ್ರಿ ಇದನ್ನು ಸ್ವಲ್ಪ ನೀರು ಹಚ್ಕೊಂತ ಇದನ್ನು ಚರ 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 ಅಂತೇಳಿ ನಾದ್ಬೇಕು ನೋಡ್ರಿ. ನೀವು ಎಷ್ಟು ಚಂದ ನಾದ್ತೀರಿ ರೊಟ್ಟಿನೂ ಅಷ್ಟು ಚಂದ ಬರ್ತಾವ್ರಿ. ಹಿಟ್ಟು ಅಷ್ಟು ಹದ ಆಗ್ತದ್ರಿ. ಈಗಿನ ಮಂದಿ ನೋಡ್ರಿ ಬರೀ ನಾಷ್ಟ ಆತಾರ ನೋಡ್ರಿ. ಮುಂಜಾನೆ ನಾಷ್ಟ, ಸಂಜೆಗೂ ನಾಷ್ಟ. ಅವಾಗೆಲ್ಲಿತ್ತು ರೀ ನಾಷ್ಟ. ಮುಂಜಾನೆ ಹೇಳೋಣ ರೊಟ್ಟಿ ಬಿಡ್ಯಾಕೆ ಚಾಲೂನೇ ನೋಡ್ರಿ. ಈಗ ನೋಡ್ರಿ ಈ ಹಿಟ್ಟದಲ್ಲ ನೋಡ್ರಿ ನಾ ಹೆಂಗೆ ನಾದ್ಕೊಳತ್ತೀನಿ ಇದೇ ಮೆಥಡ್ನಾಗ ನಾದ್ಕೋಬೇಕು ನೋಡ್ರಿ. ಎಷ್ಟು ಚಂದ ನಾದ್ಕೋತೀವಿ ಅಷ್ಟು ಚಲೋ ರೊಟ್ಟಿ ಬರ್ತಾವ್ರಿ. ಇವಾಗ ನೋಡ್ರಿ ಈ ಹಿಟ್ಟು ರೆಡಿ ಆಗ್ಯದ್ರಿ. ಈ ಥರ ಇಷ್ಟು ನಾದ್ಕೊಂಡ್ರೆ ಸಾಕ್ರಿ. ಇದನ್ನೀಗ ಈ ಥರ ನೋಡ್ರಿ ನಾ ಮಾಡ್ಕೊಳತ್ತೀನಿ ನೋಡಿ. ಹಿಂಗೆ ಮಾಡಿಕೊಂಡು ಅಲ್ಲೇ ಒಂದು ಕಡೆ ಸೈಡಿಗೆ ಎತ್ತಿಟ್ಕೋಬೇಕ್ರಿ. ಈಗ ರೊಟ್ಟಿ ಮಾಡೋಕೆ ಸ್ವಲ್ಪ ಹಚ್ಕೊಳಕ್ಕೆ ಹಿಟ್ಟು ಬೇಕಾಗ್ತದೆ ನೋಡ್ರಿ. ಅದನ್ನೂ ಒಂದು ಸ್ವಲ್ಪ ತೊಗೊಂಡು ಅಲ್ಲೇ ಸೈಡಿಗೆ ನೀವು ಬೇಕಂದ್ರೆ ಒಂದು ಪ್ಲೇಟ್ನಾಗರೆ ಬಟ್ಟಲ್ದಾಗರೆ ತೊಗೋಬೋದು. ನಾ ಇಲ್ಲೇ ಸ್ವಲ್ಪ ಸೋಸ್ಕೊಳತ್ತೀನಿ ರೀ. ಈ ಥರ ಸೋಸ್ಕೊಂಡು ಹಾಗೆ ರೊಟ್ಟಿ ಮಾಡೋಕೆ ಹಚ್ಕೊಳಕ್ಕೆ ಗಾಮತ್ತದ್ರಿ. ಈಗ ನೋಡ್ರಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಒಂದು ಉಳ್ಳಿ ನೋಡ್ರಿ. ನಿಮಗೆ ಎಷ್ಟು ದೊಡ್ಡದು ಬೇಕಂದ್ರೆ ಒಂದು ಸ್ವಲ್ಪ ಭಾಳ ತೊಗೋರಿ ಹಿಟ್ಟು. ಇಲ್ಲ ಸಣ್ಣ ರೊಟ್ಟಿ ಬೇಕಂದ್ರೆ ಸ್ವಲ್ಪ ತೊಗೋರಿ. ಆದಷ್ಟು ಫಸ್ಟ್ ಕಲಿಯೋರು ಒಂದು ಸ್ವಲ್ಪ ಭಾಳ ತೊಗೊಂಡೆ ಮಾಡಿರಿ. ಯಾಕಂದ್ರೆ ಫಸ್ಟ್ ಕಲಿಯೋರು ಸ್ವಲ್ಪ ದಪ್ಪನೆ ಮಾಡಿ ಕಲಿಬೇಕ್ರಿ. ನನಗಿದೇ ರೂಢಿ ಇರೋದ್ರಿಂದ ನಾ ಇಷ್ಟು ಹಿಟ್ಟು ತೊಗೊಂಡಿನಿ ರೀ. ಸ್ವಲ್ಪ ಹಿಟ್ಟು ತೊಗೊಂಡು ಈ ರೀತಿ ಮಾಡ್ಕೊಂಡು ಕೈಲೇ ಒಂದು ಸ್ವಲ್ಪ ಹಿಟ್ಟಿನಾಗ ಎದ್ದಿ ಅದನ್ನು ಈ ರೀತಿ ಮಾಡ್ಕೋಬೇಕ್ರಿ. ಈಗ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದ್ರ ಮ್ಯಾಗ ಉಳ್ಳಿ ಇಟ್ಟು ಇನ್ನೇನು ರೊಟ್ಟಿ ಬಿಡ್ಯಾಕೆ ಚಾಲು ಮಾಡೋದು ನೋಡ್ರಿ. ನೋಡ್ರಿ ನಾ ಇಲ್ಲಿ ಹೆಂಗೆ ಬಿಡ್ಯಾತೀನಿ. ಒಂದು ಕೈಲೇ ಈ ಥರ ಹಿಂಗೆ ಹಿಡ್ಕೊಂಡು ನೋಡ್ರಿ. ನಾ ಇಲ್ಲಿ ಹಂಗೆ ಹಿಡ್ಕೊಂಡು ಒಂದು ಕೈಲೇ ಬಿಡಿಲಕ್ಕೆ ಚಾಲು ಮಾಡ್ಬೇಕ್ರಿ. ಆ ಥರ ಮಾಡೋದ್ರಿಂದ ರೊಟ್ಟಿ ಎಲ್ಲಿ ಮೂಗು ಸಿಳೋದಿಲ್ಲ ರೀ. ಮೂಗು ಸಿಳೋದಂದ್ರೆ ದಂಡಿಗೆ ಎಲ್ಲಿ ಹರಿಯಲ್ಲ ರೀ. ಅದಕ್ಕೆ ನಾವು ಮೂಗು ಸಿಳೋದತ್ತೀವಿ ರೀ. ಹಿಂಗೆಲ್ಲರ ನಡ್ಬರ್ಕ ಒಂದು ಸ್ವಲ್ಪ ರೊಟ್ಟಿ ಹರಿತಂದ್ರೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಅದ್ರ ಮೇಲೆ ಹಚ್ಕೊಂಡು ಮತ್ತು ಅದ್ರ ಮ್ಯಾಗ ಒಂದು ಸ್ವಲ್ಪ ಒಣ ಹಿಟ್ಟು ಕೈಗೆ ಹಚ್ಕೊಂಡು ಬಡಿಯೋದ್ರಿಂದ ರೊಟ್ಟಿ ಚಂದ ಆಕ್ಕವ್ರಿ. ಹಾಗೆ ನೀವೇನರ ರೊಟ್ಟಿ ಕೈಗೆ ಅಂಟ್ಕೊಳಕತ್ತಂದ್ರೆ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಬಡೀರಿ. ಈ ರೊಟ್ಟಿ ಏನರ ತಿರುಗ್ಲಿಕ್ಕಂದ್ರೆ ಅಲ್ಲೇ ಕಲ್ಲಿಗೆ ಅಂಟ್ಕೊಳತ್ತಂದ್ರೆ ಅವಾಗ ಒಂದು ಸ್ವಲ್ಪ ಕೈ ನೀರು ಹಚ್ಕೊಂಡು ಬಡಿಯೋಕೆ ಸ್ಟಾರ್ಟ್ ಮಾಡಿರಿ. ಅವಾಗ ಅಂಟ್ಕೊಳ್ಳೋದಿಲ್ಲ ರೀ. ಈಗ ನೋಡ್ರಿ ಹಂಚು ಕಾಯ್ದದ. ನಾ ಏನು ಮಾಡಿಟ್ಕೊಂಡಿದ್ದು ನೋಡ್ರಿ ಆ ರೊಟ್ಟಿ ಅದಕ್ಕೆ ಹಾಕಕತ್ತೀನಿ ರೀ. ರೊಟ್ಟಿ ಹಾಕಿಂದ ಒಂದು ಸ್ವಲ್ಪ ಬಿಟ್ಕಿಶಿಂದ ಈ ಥರ ಹಿಂಗೆ ಗುಳಿ ಬರ್ತದೆ ನೋಡ್ರಿ. ಆವಾಗ ನೀವು ನೀರು ಹಚ್ಬೇಕ್ರಿ. ಒಂದು ಕಾಟನ್ ಅರ್ಬಿ ತೊಗೊಂಡು ಒಂದಿಷ್ಟು ನೀರು ಇಟ್ಕೋಬೇಕ್ರಿ. ಅದ್ರಾಗ ಎದ್ದು ಈ ಥರ ಹಚ್ಕೋಬೇಕು. ನಾ ಇಲ್ಲಿ ಹಚ್ಕೊಳತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ನೀವು ನೀರು ಹಚ್ಚನ ರೊಟ್ಟಿನ ತಿರಾಕೋಬಾರ್ದ್ರಿ. ಒಂದು ಸ್ವಲ್ಪ ಬಿಡ್ಬೇಕ್ರಿ. ಅದು ಯಾಕಂದ್ರೆ ಬೇಯಬೇಕಲ್ರಿ. ಒಂದು ಸ್ವಲ್ಪ ಬಿಟ್ಟಾದ್ಮೇಲೆ ತಿರಾಕ್ಬೇಕ್ರಿ. ನೀವು ಹಾಗೆ ತಿರಾಕ್ಬಿಟ್ರಂದ್ರೆ ಅದು ಹಸಿ ಬಿಸಿ ಆಗಿಬಿಡ್ತದೆ ರೊಟ್ಟಿ. ನೋಡ್ರಿ ಈ ಥರ ಬಂದಿಂದ ತಿರಾಕ್ಬೇಕ್ರಿ. ಹಾಗೆ ಈ ರೊಟ್ಟಿ ಬೇಯಿಸ್ಕೋತೆ ಉಳ್ಕಿದ ರೊಟ್ಟಿನೂ ಹಾಗೆ ಮಾಡ್ಕೋತಿರ್ಬೇಕು ನೋಡ್ರಿ. ಹಾಗೆ ರೊಟ್ಟಿ ಮಾಡೋದು ಹಾಗೆ ರೊಟ್ಟಿ ಬೇಯಿಸೋದು. ಇಲ್ಲಿ ನೋಡ್ರಿ ಇಲ್ಲಿ ರೊಟ್ಟಿ ಎಷ್ಟು ಚಂದ ಬಂದೈತೆ ಅಂಥೇಳಿ ಎಲ್ಲಿ ಹರಿದಿಲ್ಲ
ಎಷ್ಟು ರೌಂಡಾಗೆ ಎಷ್ಟು ಚಂದ ಬಂದೈತೆ ಅಂತ ಹೇಳ್ರಿ. ನಾ ಏನು ಹೇಳ್ಕೊಟ್ಟಿನಿ ನೋಡಿರಿ, ಆ ಮೆಥಡ್ನಾಗ ನೀವು ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ಚಂದ ಬರ್ತದೆ ರೀ. ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ನಿಮ್ಗೆ ಏನರ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ. ನೋಡಿರಿ ಈಗ ಹೊಳ್ಳಿ ತೆರಾಕೋಬೇಕ್ರಿ. ನೋಡ್ರಿ ಇಲ್ಲಿ ರೊಟ್ಟಿ ಎಷ್ಟು ಚಂದ ಉಬ್ಬಾಕತ್ತಿಂತ ಹೇಳಿ ಈ ಥರ ಉಬ್ಬಿ ರೊಟ್ಟಿ ಬರೋದ್ರಿಂದ ಬಾಯಾಗೂ ಭಾಳ ರುಚಿ ಅಂದ್ರೆ ಸ್ವಾದಕ್ಕೆ ನೋಡ್ರಿ. ನೋಡ್ರಿ ರೊಟ್ಟಿನ ಹಿಂಗೆ ಮೇಲೆ ತಿರಾಗೊಂದಿರ್ಬೇಕ್ರಿ. ನೀವು ಹಾಗೆ ಬಿಟ್ರಂದ್ರೆ ಅದು ಹತ್ಕೊಂಡು ಬಿಡ್ತದ್ರಿ. ಇದನ್ನ ಹಿಂಗೆ ಸ್ವಲ್ಪ ಕೈಲೇನೆ ಒತ್ಕೊಂತ ಬೇಯಿಸ್ಕೋಬೇಕ್ರಿ. ಕೆಲವೊಬ್ಬರು ಬಟ್ಟೆ ತೊಗೊಂಡು ಹೀಗೆಲ್ಲ ಒತ್ತಿ ಮಾಡ್ತಾರೆ. ನನಗೆ ಹಿಂಗೆ ರೂಢಿ ಅದ, ನಾ ಇದೇ ಥರ ಮಾಡತ್ತೀನಿ ರೀ. ಈ ಥರ ಜೋಳದ ರೊಟ್ಟಿ ಮಾಡ್ಕೊಂಡು ಉಣ್ಣೋದ್ರಿಂದ ಹೊಟ್ಟೆಗೂ ತಂಪ, ಕಣ್ಣಿಗೂ ತಂಪು ನೋಡ್ರಿ. ನೀವು ಸಾಧ್ಯ ಆದಷ್ಟು ವಾರಕ್ಕೊಮ್ಮೆ ಅಥವಾ 2 ಸಲ ಈ ಥರ ರೊಟ್ಟಿ ಮಾಡ್ಕೊಂಡು ಉಣ್ರಿ. ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಒಂದೆಲ್ಲರ ಪ್ರವಾಸಕ್ಕೆ ಹೊಂಟ್ರು ರೊಟ್ಟಿ ಬೇಕ್ರಿ, ಪಿಕ್ನಿಕ್ ಹೊಂಟ್ರು ರೊಟ್ಟಿ ಬೇಕು, ಒಟ್ಟು ಎಲ್ಲೇ ಹೊಂಟ್ರು ನಮಗೆ ಒಟ್ಟು ರೊಟ್ಟಿ ಇರಬೇಕು ನೋಡ್ರಿ. ಹೊಲಕ್ಕೆ ಬುತ್ತಿ ಅಂತರೂ ಕಂಪಲ್ಸರಿ ರೊಟ್ಟಿ ಇರಬೇಕ್ರಿ. ಈಗ ನೋಡ್ರಿ ನಿಮ್ಮ ಜೊತೆ ಮಾತು ಹೇಳ್ಕೊತ ನಾ ಇನ್ನೊಂದು ರೊಟ್ಟಿ ಮಾಡಿ ಅದನ್ನೂ ಸಹ ಅದೇ ರೀತಿ ಬೇಯಿಸ್ಕೋಬೇಕು ನೋಡ್ರಿ. ಇದೇ ರೀತಿ ಎಲ್ಲ ರೊಟ್ಟಿನೂ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಈ ರೊಟ್ಟಿ ಜೋಡಿ ಒಂದು ಪಲ್ಯ ಬೇಕಲ್ರಿ, ಅದಕ್ಕೆ ನಾ ಇಲ್ಲಿ ಸಬ್ಸ್ಗೆ ಸೊಪ್ಪು ಹಾಕಿ ಬೇಳೆ ಪಲ್ಯ ಮಾಡ್ಕೊಳತ್ತೀನಿ ನೋಡ್ರಿ, ತೊಗರಿ ಬೇಳೆ ಪಲ್ಯ. ಈಗ ನೋಡ್ರಿ ನಾ ಇಲ್ಲೊಂದು ಬೊಗೋಣಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಳತ್ತೀನಿ ರೀ. ನಾ ಇಲ್ಲಿ ತೊಗರಿ ಬೇಳೆನ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ ರೀ. ಈಗ ಸ್ವಲ್ಪ ಒಂದು 7ರಿಂದ 8 ಬೆಳ್ಳುಳ್ಳಿನ ಕುಟ್ಟಿ ಅದಕ್ಕೆ ಹಾಕ್ಕೊಳತ್ತೀನಿ ನೋಡ್ರಿ. ಈ ಬೆಳ್ಳುಳ್ಳಿ ಎಷ್ಟು ಹಾಕೋತೀನಿ ನೋಡ್ರಿ ಪಲ್ಯಕ್ಕೆ, ಪಲ್ಯನೂ ಅಷ್ಟು ರುಚಿ ಬರ್ತದೆ ರೀ. ಈ ಸಬ್ಸ್ಗೆ ಸೊಪ್ಪು ಹಾಕಿ ಬೇಳೆ ಸಾಂಬಾರ್ಗೆ ಬೆಳ್ಳುಳ್ಳಿ ಹಾಕಿ ಮಾಡೋದ್ರಿಂದ ಪಲ್ಯ ಭಾಳ ರುಚಿ ಹಾಕದ್ರಿ. ನೋಡ್ರಿ ನಾ ಇಲ್ಲಿ ಒಂದು ಸ್ವಲ್ಪ ಸಬ್ಸ್ಗೆ ಸೊಪ್ಪು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಅದನ್ನು ಸಹ ಇದಕ್ಕೆ ಹಾಕ್ಕೊಳತ್ತೀನಿ ರೀ. ಇದನ್ನೀಗ ಚಂದಗೆ ಫ್ರೈ ಮಾಡ್ಬೇಕು ನೋಡ್ರಿ. ಒಂದು ಸ್ವಲ್ಪ ಇದು ಫ್ರೈ ಆಗ್ಬೇಕ್ರಿ. ಈಗ ಸ್ವಲ್ಪ ಉಪ್ಪು ಹಾಕತ್ತೀನಿ ರೀ, ರುಚಿಗೆ ತಕ್ಕಷ್ಟು ನಿಮ್ಗೆ ನೋಡ್ರಿ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಈಗ ಸ್ವಲ್ಪ ಅರ್ಶಿಣ ಪುಡಿ ಹಾಕತ್ತೀನಿ ರೀ, ಹಾಗೆ ಸ್ವಲ್ಪ ಖಾರನೂ ಹಾಕತ್ತೀನಿ ರೀ. ಕೆಂಪು ಖಾರ ಹಾಕತ್ತೀನಿ ರೀ ನಾ ಇಲ್ಲಿ, ಬೇಕಂದ್ರೆ ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು ರೀ. ಈಗ ಇದು ರೆಡಿ ಆಗ್ಯದ್ರಿ. ಈಗೇನು ಬೇಳೆ ಕುದಿಸಿಟ್ಕೊಂಡಿದ್ದೆ ನೋಡ್ರಿ, ಅದನ್ನು ಇದಕ್ಕೆ ಹಾಕತ್ತೀನಿ ರೀ. ಅದನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ಇದನ್ನು ಬೇಯಿಸ್ಬೇಕ್ರಿ. ನೋಡ್ರಿ ಸಬ್ಸ್ಗೆ ಸೊಪ್ಪು ಹಾಕ್ಕೊಂಡು ಬೇರೆ ಬೇರೆ ಕಾಳು, ಬೇರೆ ಬೇರೆ ಬೇಳೆ ಜೊತೆನೂ ಪಲ್ಯನ ಮಾಡ್ಕೋಬೋದು ರೀ. ನಿಮಗೆ ಯಾವ್ದಾರ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು ಮ್ಯಾಲೆ ಹಾಕ್ಬಿಟ್ರೆ ಈ ಪಲ್ಯ ರೆಡಿ ಆಕತ್ತೆ ನೋಡ್ರಿ. ನೋಡಿದ್ರಲ್ರಿ ಜೋಳದ ರೊಟ್ಟಿ ಹೆಂಗೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂಥೇಳಿ ನೀವು ನಿಮ್ಮ ಮನ್ಯಾಗ ಮಾಡಿಕೊಂಡು ತಿನ್ನಿರಿ. ನೋಡಿರಿ ಈಗ ಇದು ಎರಡೂ ರೆಡಿ ಆಗ್ಯದ್ರಿ, ರೊಟ್ಟಿ ಮತ್ತು ಪಲ್ಯ. ಇದನ್ನು ಒಂದು ಪ್ಲೇಟಿಗೆ ಈ ಥರ ರೆಡಿ ಮಾಡ್ಕೊಂಡೆ ನೋಡಿರಿ. ಇದನ್ನು ನೋಡಿದ ಮೇಲೆ ಬಾಯಾಗ ನೀರು ಬರಾಕತ್ತಿರ್ಬೇಕಲ್ರಿ, ನನಗಂತೂ ಬರಾಕತ್ತಾವ್ರಿ. ಮತ್ತೆ ತಡ ಮಾಡ್ತೀರಿ, ನೀವು ಒಮ್ಮೆ ಟ್ರೈ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ.